ಭಾಗದಲ್ಲಿ ಸೇತುವೆ ಹಾಳಾಗಿದೆ. ರಿಪೇರಿ ಮಾಡಿಸಿದ್ದಾರೆ ಒಂದ್ಸಲ, ಆದರೆ ಪ್ರಯೋಜನಕ್ಕೆ ಬಂದಿಲ್ಲ, ಮತ್ತೆ ಹಾಳಾಗಿದೆ. ಅದು ಸೇತುವೆ ಮೇಲೆ ಬರೀ ಒಂದು ಬೈಕ್ ಬಂದರೆ ಸಾಕು, ಸೇತುವೆನೇ ಗಡಗಡ ಅಂತ ನಡಗು ಹೋಗುತ್ತೆ. ಹಂಗಿದೆ ಪರಿಸ್ಥಿತಿ. ಕೋಲಾರದ 4 ಹಳ್ಳಿಗಳ ಜನಕ್ಕೆ ಈ ಸೇತುವೆ ಮೇಲೆ ಓಡಾಡೋದು ಅಂದ್ರೆ ಜೀವ ಭಯ. ಯಲುವಗುಳಿ ಮತ್ತೆ ಅರಳೇರಿ ನಡುವಿನ ಸೇತುವೆ ಇದು. 4 ಗ್ರಾಮಗಳಿಗೆ ಸಂಪರ್ಕದ ಕೊಂಡಿಯಾಗಿದೆ ಈ ಸೇತುವೆ. ಹಾಳಾಗಿತ್ತು, ಕುಸ್ತು ಹೋಗಿತ್ತು ಅಂತ ಹೇಳಿ ಒಂದ್ಸತಿ ರಿಪೇರಿ ಮಾಡಿಸಿದ್ದಾರೆ, ಆದರೆ ಪ್ರಯೋಜನಕ್ಕೆ ಬಂದಿಲ್ಲ. 4 ಕಂಬಿ ಹಾಕಿ ಕಾಂಕ್ರೀಟ್ ಪ್ಲಾಸ್ಟಿಂಗ್ ಮಾಡಿದ್ದಾರೆ, ಮತ್ತೆ ಕುಸ್ತು ಹೋಗಿದೆ ಸೇತುವೆ ಪಿಲ್ಲರ್. ಒಂದು ಬೈಕ್ ಓಡಾಡಿದ್ರು ಕೂಡ ಇಡೀ ಸೇತುವೆನೇ ಅಲ್ಲಿ ಅಲ್ಲಾಡುತ್ತೆ ಅಂತ ಪರಿಸ್ಥಿತಿ ಇದೆ. ಹಂಗಾರೆ ಆ ಸೇತುವೆ ಪರಿಸ್ಥಿತಿ ಹೆಂಗಿದೆ, ವಾಹನ ಸವಾರರು ಏನು ಹೇಳಿದ್ದಾರೆ, ಒಂದು ವರದಿ ಇದೆ ನೋಡೋಣ. ಸುಮಾರು 5 ವರ್ಷದಿಂದ ನೋಡಿ ಇಲ್ಲೊಂದ್ಸಲಿ ತೂತ್ ಬಿದ್ದಾಯ್ತು, ಇದನ್ನ ಟೈಪ್ ಆಗಿದ್ರು. ಬಸ್ 2 ವರ್ಷದಿಂದ 3 ವರ್ಷದಿಂದ ಬಸ್ ಬರಲ್ಲ, ಕಂಬಿಗಳೆಲ್ಲ ತೇಲಾಗಿವೆ. MLA ಅವರು ಮಾಡಿಸಿರೋ ರಿಪೇರಿ ಇದು ಯಾವತ್ತಿದ್ರೂ ತೊಂದರೆ. ಮಳೆಗಿಳೆ ಅಂತೂ ಬಂದ್ರು ಅಂತೂ ಕೊಚ್ಕೊಂಡು ಹೋಗ್ತದೆ, ಇರಲ್ಲ ಇದು. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಟೇಕಲ್ ಹೋಬಳಿಯ ಯಲುವಗುಳಿ ಗ್ರಾಮ. ಮಾಲೂರು ಶಾಸಕ KY ನಂಜೇಗೌಡ ಅವರು ವಾಸವಾಗಿರೋ ಹೋಬಳಿ. ಇದೇ ಯಲುವಗುಳಿ ಗ್ರಾಮದಿಂದ ಅರಳೇರಿ ಗ್ರಾಮಕ್ಕೆ ಸಂಪರ್ಕಿಸುವ ಸುಮಾರು 14 ಕಿಲೋಮೀಟರ್ ಉದ್ದದ ರಸ್ತೆ ಹಲವು ಸೇತುವೆಗಳ ಮೇಲೆ ಹಾದು ಹೋಗುತ್ತೆ. ಆದರೆ ಯಲುವಗುಳಿ ಗ್ರಾಮದ ಹೊರವಲಯದಲ್ಲಿನ ಸೇತುವೆ ಈಗಾಗಲೇ ಒಮ್ಮೆ ಕುಸಿದಿತ್ತು, ಆಮೇಲೆ ದುರಸ್ತಿ ಮಾಡಲಾಗಿದೆ. ಶಾಸಕ ನಂಜೇಗೌಡ ಅವರ ಸೂಚನೆ ಮೇರೆಗೆ 4 ಕಂಬಿಗಳನ್ನು ಹಾಕಿ ಕಾಂಕ್ರೀಟ್ ಸಿಮೆಂಟ್ ಹಾಕಿ ತೇಪೆ ಹಚ್ಚಲಾಗಿದೆ. ಆದರೆ ವರ್ಷದ ಹಿಂದೆ ಸೇತುವೆಯ ಕೆಳಭಾಗದ ಪಿಲ್ಲರ್ ಮತ್ತೊಮ್ಮೆ ಕುಸಿದಿದೆ. ಆದರೂ ಸೇತುವೆ ರಿಪೇರಿಗೆ PWD ಅಧಿಕಾರಿಗಳು ಮುಂದಾಗದೆ ನಿರ್ಲಕ್ಷ್ಯ ತೋರಿದ್ದಾರೆ. ಇದೀಗ ಸೇತುವೆ ಸಂಪೂರ್ಣವಾಗಿ ಬೀಳುವ ಹಂತಕ್ಕೆ ಹೋಗಿದೆ. ಒಂದು ಬೈಕ್ ಬಂದರೂ ಸೇತುವೆ ಮೇಲೆ ನಿಂತಿದ್ದವರಿಗೆ ಸೇತುವೆಯೇ ಗಡಗಢ ಅಂತ ಅಲುಗಾಡುವಂತಾಗ್ತಿದೆ. ಆದರೂ ಈ ಬ್ರಿಡ್ಜ್ ಮೇಲೆ ಅಧಿಕ ಭಾರದ ವಾಹನಗಳು ಓಡಾಡದಂತೆ ಸೂಚನಾ ಫಲಕ ಹಾಕಿ ಕೈ ತೊಳೆದುಕೊಂಡಿದ್ದಾರೆ ಅಧಿಕಾರಿಗಳು. ಇದೇ ಯಲುವಗುಳಿ ರಸ್ತೆ ಮಾರ್ಗವಾಗಿ ದೊಡ್ಡಮಲ್ಲೆ ಗ್ರಾಮ ಸೇರಿದಂತೆ ಇನ್ನೂ 4 ಗ್ರಾಮಗಳಿಗೆ ಸಂಪರ್ಕಕ್ಕೆ ಇದೇ ಸೇತುವೆ ಇದು. ನಿತ್ಯ 12 ಶಾಲಾ ವಾಹನಗಳು, ಗಾರ್ಮೆಂಟ್ಸ್ ಕಂಪನಿಯ ಬಸ್ಗಳು ಹಾಗೂ ರೈತರ ಟ್ರ್ಯಾಕ್ಟರ್ ಸೇರಿ ಸಾವಿರಾರು ಜನರು ಇದೇ ಮಾರ್ಗದಲ್ಲಿ ಸಂಚಾರ ಮಾಡ್ತಿದ್ದಾರೆ. ಸೇತುವೆ ಯಾವಾಗ ಸಂಪೂರ್ಣ ಬೀಳುತ್ತೋ ಅನ್ನೋ ಭಯದಲ್ಲಿದ್ದಾರೆ ಜನ. ಸ್ಕೂಲ್ ಮಕ್ಕಳು ಮರಿ ಎಲ್ಲ ಹೋಗೋವಂಥ ಬಸ್ಸು, ಊರು ಬಸ್ ಬರ್ತಾ ನಿಂತೋಗಿದೆ. ಅದನ್ನು ಈ ಬ್ರಿಡ್ಜು ಮುರಿದೋದಂಕನ ಸುಮಾರು 5 ವರ್ಷದಿಂದ ನೋಡಿ ಇಲ್ಲೊಂದ್ಸಲಿ ತೂತ್ ಬಿದ್ದಾಯ್ತು, ಇದನ್ನ ಟೈಪ್ ಹಾಕಿದ್ರು. ಆ ಕಡೆ ಒಂದ್ಸಲಿ ತೂತ್ ಬಿದ್ದಾಯ್ತು, ಆ ಕಡೆ ಟೈಪ್ ಹಾಕಿದ್ರು. ಇವಾಗ ಕೆಳಗೆ ಕಟ್ಟಡ ಮುರಿದೋಗಿದೆ, ಇವಾಗ ಅದನ್ನ ಬಂದು ಏನು ಮಾಡಿದವರು ನೋಡಿ. ಆ ಕಡೆ ಬೋರ್ಡ್ ಹಾಕ್ಯಾರೆ, ಈ ಕಡೆ ಬೋರ್ಡ್ ಹಾಕ್ಯಾರೆ, ಗಮನಿಸ್ಕೊಂತಲ್ಲ ಅಧಿಕಾರಿಗಳು. 5 ವರ್ಷದಿಂದ ಇದು ಯಾವಾಗ ಮುರಿದೈತೆ ಅಂತ ಹೇಳೋಕ್ಕಾಗತ್ತಲ್ಲ. ಈ ಟಿಪ್ಪರ್ಗಳು ಅವೆಲ್ಲ ಬರ್ತಾವ, ಅವೆಲ್ಲ ಬಂದ್ಬಿಟ್ಟು ಈ ಅಡಿಲ್ ದಿಂಡು ಬಿದ್ದೋಗ್ಬಿಟ್ಟಿರೋದು. ಬಸ್ 2 ವರ್ಷದಿಂದ 3 ವರ್ಷದಿಂದ ಬಸ್ ಬರಲ್ಲ, ಕಂಬಿಗಳೆಲ್ಲ ತೇಲಾಗಿವೆ. MLA ಅವರು ಮಾಡಿಸಿರೋ ರಿಪೇರಿ ಇದು ಬಸ್ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅದೇನೋ ಸ್ವಲ್ಪ ಸಿಮೆಂಟು ಕಂಬಿ ತಂದು ಯಾರ ಗೋಪ್ಸಂದ್ರ ಇದನ್ನ ಕೈಯಾಗ ಒಂದಷ್ಟು ಮ್ಯಾಲೆ ಕಾಂಕ್ರೀಟ್ ಹಾಕಿರೋ ಒಂದು 4 ಬಿಟ್ಟು ನಮ್ಮ ಗಾಡಿ ಬಂದ್ರೇ ಒಂಥರ ಹತ್ತುತ್ತಾ ಇರ್ತದೆ. ಈ BJP ಮೆಂಬರ್ಗಳು ಕಾಂಗ್ರೆಸ್ ಅವ್ರು ತಗೋಗಲ್ಲ, ಅವರು ಮಾಡಲ್ಲ ಅಷ್ಟೇ. ಸೇತುವೆ ಸರಿ ಇಲ್ಲದ ಕಾರಣ 2 ವರ್ಷದಿಂದ ಸಾರಿಗೆ ಬಸ್ ಓಡಾಡ್ತಿಲ್ಲ. ಇದರಿಂದ ಟೇಕಲ್ನಿಂದ ಯಲುವಗುಳಿ, ದೊಡ್ಡಮಲ್ಲೆ ಗ್ರಾಮಗಳ ಮಾರ್ಗವಾಗಿ ತೆರಳಲು ಜನಕ್ಕೆ ಕಷ್ಟವಾಗ್ತಿದೆ. ತಾತ್ಕಾಲಿಕವಾಗಿ ಮಾಡ್ಬಿಟ್ಟು ಹೋಗವ್ರೆ. ಇದ್ರ ಬಗ್ಗೆ ಯಾರು ಗಮನ ತಗೊಳ್ಳೋರಿಲ್ಲ. ಎಲ್ಲ ಕಿತ್ತೋಗಿದೆ ಸರ್. ಅದು ಸೆಂಟ್ರದ್ದು ಒಂದು ಇದಿದೆ, ಪಿಲ್ಲರ್ ಅದೆಲ್ಲ ಬಿದ್ದೋಗಿದೆ. ಬೋರ್ಡ್ ಹಾಕವ್ರೆ, ಗಾಡಿಗಳೇನೋ ಹೋಗ್ತಾನೆ ಇದ್ದಾವೆ. ಸ್ಕೂಲ್ ಬಸ್ಗಳು ಜಾಸ್ತಿ ಓಡಾಡ್ತಾವೆ ಸರ್ ಇಲ್ಲಿ. ಇದು ಯಾವತ್ತಿದ್ರೂ ತೊಂದರೆ. ಮಳೆಗಿಳೆ ಅಂತೂ ಬಂದರೂ ಅಂತೂ ಕೊಚ್ಕೊಂಡು ಹೋಗ್ತದೆ, ಇರಲ್ಲ ಇದು. ಸರ್ಕಾರಿ ನಮ್ಮನ ಲೋಕೋಪಯೋಗಿ ಅವರು ಗಮನಕ್ಕೆ ತಗೊಂಡು ಅದನ್ನು ಚೆನ್ನಾಗಿ ಮಾಡಿದರೆ ಚೆನ್ನಾಗಿರ್ತದೆ ಅಂತ ಸರ್. ಇದು ಓಡಾಡ್ತದೆ ಏನದು ಗಾರ್ಮೆಂಟ್ಸ್ ಬಸ್ಸು ಡೈಲಿ ಬೆಳಿಗ್ಗೆ ಸಂಜೆ 2 ಟೈಮ್ ಓಡಾಡ್ತದೆ. ಸ್ಕೂಲ್ ಬಸ್ಗಳು ಓಡಾಡ್ತವೆ ನೋಡಿ. ರೈತರು ಎತ್ತಿನ ಗಾಡಿ, 2 ವೀಲರು ಅವು ಇಲ್ಲ ಓಡಾಡ್ತಾ ಇರ್ತವೆ. ಇದು ಯಾವಾಗಿದ್ರೂ ತೊಂದರೆನೇ ಸರ್ ಇದು. ಒಟ್ಟಿನಲ್ಲಿ ಸೇತುವೆಯು ಕುಸಿದು ಜನರ ಪ್ರಾಣ ಬಲಿ ಪಡೆಯುವ ಮುನ್ನ ಹೊಸ ಸೇತುವೆ ಕಟ್ಟಬೇಕಿದೆ. ರಘುರಾಜ್, ನ್ಯೂಸ್ 18, ಕೋಲಾರ. ಇದು ಯಲುವಗುಳಿ ಮತ್ತೆ ಅರಳೇರಿ ನಡುವಿನ ಸೇತುವೆ. 2 ವರ್ಷದಿಂದ ಅಲ್ಲಿ ಸೇತುವೆ ಹಾಳಾಗಿರೋದ್ರಿಂದ ಬಸ್ಗಳು ಕೂಡ ಅಲ್ಲಿ ಓಡಾಡ್ತಾ ಇಲ್ಲ. ಜನರಿಗೆ ನಿಜಕ್ಕೂ ಕಷ್ಟ ಆಗ್ತಿದೆ. ಒಂದು ಬೈಕ್ ಓಡಾಡಿದ್ರೆ ಸಾಕು, ಇಡೀ ಸೇತುವೆನೇ ಗಡಗಡ ಅಂತ ಅಲ್ಲಾಡ್ತಾ ಇದೆ, ಶೇಕ್ ಆಗ್ತಿದೆ. ಹಾಗಾಗಿ ಆ ಭಾಗದಲ್ಲಿ 4 ಗ್ರಾಮಗಳ ಜನ ಕೇಳ್ತಿರೋದು, ನಮ್ಗೆ ಈ ಸೇತುವೆ ಸರಿ ಮಾಡಿಸ್ಕೊಡಿ ಅಂತ ಹೇಳಿ. ಯಾಕಂದ್ರೆ ಸಂಪರ್ಕದ ಕೊಂಡಿ ಒಂದ್ಸತಿ ಹಿಂದೆ ಕುಸ್ತು ಹೋಗಿತ್ತು, ಆವಾಗ ಒಂದು 4 ಕಂಬಿ ಹಾಕಿದ್ದಾರೆ, ಕಾಂಕ್ರೀಟ್ ಪ್ಲಾಸ್ಟಿಂಗ್ ತರ ಮಾಡಿದ್ದಾರೆ. ಅದು ಎಷ್ಟು ದಿನ ಅಂತ ಬಾಳ್ಕೆ ಬರುತ್ತೆ?
ಅಲ್ಲಿ ಅಂದರೆ ತೇಪೆ ಹಚ್ಚುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಲಲ್ಲಿ ರಿಪೇರಿ ಮಾಡೋಗಿನ್ನ ಇಡೀ ಸೇತುವೆನೇ ನಮಗೆ ಸರಿ ಮಾಡಿಕೊಟ್ರೆ ಅದು ಮುಂದೆ ಸುಮಾರು ವರ್ಷ ಬಾಳಿಕೆ ಬರುತ್ತೆ, ನಮ್ಗೆ ಓಡಾಡೋಕ್ಕೂ ಅನುಕೂಲ ಆಗುತ್ತೆ. ಈಗಲೇ ಹಿಂಗಿದೆ, ಇನ್ನು ಮಳೆಗಾಲ ಸಂದರ್ಭದಲ್ಲಂತೂ ಆ ಸೇತುವೆ ಮೇಲೆ ಯಾವ ಗ್ಯಾರಂಟಿ ಇಟ್ಕೊಂಡು, ಜೀವದ ಗ್ಯಾರಂಟಿ ಇಟ್ಕೊಂಡು ನಾವು ಓಡಾಡೋದು, ಯಾವ ಸಂದರ್ಭದಲ್ಲಿ ಬೇಕಾದರೂ ಅಲ್ಲಿ ಜೀವ ಹಾನಿ ಆಗ್ಬೋದು, ಪ್ರಾಣ ಹಾನಿ ಆಗ್ಬೋದು ಅಂತ ಜನ ಅಂದರೆ ವಾಹನ ಸವಾರರು ಎಸ್ಪೆಷಲಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಈ ಸೇತುವೆ ರಿಪೇರಿ ಮಾಡಿಸಿ ಅಂತ ಕೇಳ್ತಾ ಇದ್ದಾರೆ. ಇನ್ನು ಇವತ್ತು ಪ್ರಸಾರವಾದಂಥ ಎರಡೂ ಸುದ್ದಿಯ ಫಾಲೋಅಪ್ ಅನ್ನು News 18